ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಗೆ ಪೂಜೆ ಮಾಡಕ್ ಕಾಯ್ತಿದ್ದೆ. ಅಲ್ಲ ಮಂತ್ರ. ಏನ್ ಸರ್, ಏನ್ ಹೇಳಕ್ ಬರ್ತಿದ್ದೀರಾ? ಬಂದ್ರಿ ಅಲ್ವಾ? ಶುಭಾಶಯಗಳು ಸರ್. ನನ್ ಜೊತೆಲಿ ಪ್ರೀತಿ ಪ್ರೇಮ ಅಂತ ಮಾತಾಡ್ತಾ ಮನೆಯಲ್ಲಿ ಶ್ರೀಮತಿ ಜೊತೆ ಸುಂದರವಾಗಿ ಸುಖವಾಗಿ ಸಂಸಾರ ಮಾಡ್ತಾ ಅಷ್ಟು ಸಾಲ್ದು ಅಂತ ಅದ್ರ ಪ್ರತಿಫಲವಾಗಿ ಅವ್ರಿಗೊಂದ್ ಪ್ರೇಮದ ಕಾಣಿಕೆ ಕೂಡ ಕೊಟ್ರಿ. ಮಂತ್ರ, ಒಂದ್ ನಿಮಿಷ, ನನ್ ಮಾತಿನ್ನು ಮುಗ್ದಿಲ್ಲ. ಅನ್ನಿ ಚೆನ್ನಾಗಿದ್ಯಾ ಸ್ವೀಟು? ಚೆನ್ನಾಗಿಲ್ದೇ ಇರತ್ತಾ? ನೋಡಿ, ನನಗೂ ನಿಮ್ಗೂ ಯಾವುದೇ ಕಾರಣಕ್ಕೂ ಸೆಟ್ ಆಗಲ್ಲ. ಇದನ್ನ ಇಲ್ಲಿಗೆ ಬ್ರೇಕಪ್ ಮಾಡ್ಬೇಡ. ಮಂತ್ರ, ಮೊದ್ಲು ನನ್ ಮಾತು ಸ್ವಲ್ಪ ಕೇಳು. ಎಷ್ಟು ಮಾತಾಡಿಲ್ಲ ನೀವು. ನೀವೇ ನೆನಪು ಮಾಡ್ಕೊಳ್ಳಿ, ನಿಮ್ಮನ್ನ ಮೊದ್ಲು ಭೇಟಿ ಮಾಡಿದ್ನಲ್ಲ, ಆಗ ಆಡಿದ ಮಾತ್ಗಳಲ್ವಾ? ಎಲ್ಲಿ ಹೋದ್ರು ನನ್ ಹಿಂದೆನೆ ಬರ್ತಿದ್ರಲ್ಲ, ಆಗ ಆಡಿದ್ದು ಮಾತ್ಗಳಲ್ವಾ? ಅರ್ಧ ರಾತ್ರಿಲಿ ಮನೆ ಮುಂದೆ ಬಂದು ಬೇಡ್ಕೊಂಡ್ರಲ್ಲ, ಆಗ ಆಡಿದ್ದು ಮಾತ್ಗಳಲ್ವಾ? ನಿಮ್ ಸಹವಾಸನೆ ಬೇಡ ಅಂತ ಮಡಿಕೇರಿಗೆ ಹೋಗ್ಕೂತೆ, ಅಲ್ಲೂ ಬಂದ್ ಮಾತಾಡಿದ್ರಿ, ಅದು ಮಾತಲ್ವಾ? ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮಾತಾಡಿದ್ರಲ್ಲ, ಅದು ಮಾತಲ್ವಾ? ಹೊಸದಾಗಿ ಏನ್ರಿ ಮಾತಾಡ್ಬೇಕು? ಮಂತ್ರ, ಪ್ಲೀಸ್ ಕಾಮ್ ಡೌನ್. ನೀನ್ ಎಕ್ಸೈಟ್ ಆಗ್ಬೇಡ ಪ್ಲೀಸ್. ಎಕ್ಸೈಟ್ ಆಗದೆ ಇನ್ನೇನ್ ಮಾಡ್ಲಿ? ಅಲ್ಲ, ನನ್ನ ನೋಡಿದ್ರೆ ಏನನ್ಸತ್ತೆ? ಈ ಹಣೆಯಲ್ಲಿ ದಡ್ಡಿ ಅಂತ ಬರ್ದಿದ್ಯಾ? ಹೇಳಿ ಸುಶಾಂತ್, ಬರ್ದಿದ್ಯಾ? ಅದ್ ಹೇಗ್ ಸುಶಾಂತ್? ಒಂದೇ ಸಮಯದಲ್ಲಿ ಒಂದೇ ರೀತಿ ಇಬ್ರಿಗೆ ಹೇಳಿ ನಂಬಿಸಿ ಸುಂದರವಾದ ಬದುಕನ್ನ ಬದುಕ್ತಾ ಇದೀರಲ್ಲ, ಅದ್ ಹೇಗ್ರಿ ಸಾಧ್ಯ? ಮಂತ್ರ, ಹಾಗೆಲ್ಲ ಇಲ್ಲ ಮಂತ್ರ. ಮೆಡಿಕಲ್ ಚೆಕಪ್ಗೆ ಅಂತ ಅದಕ್ಕೆ ಜೊತೆ ಶಾಂತಿ ಹೋಗಿದ್ದಾಳೆ. ಸ್ವಲ್ಪ ರಿಸಲ್ಟ್ ಬರೋರ್ಗೂ ವೆಯ್ಟ್ ಮಾಡು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿ ಮಾತಾಡ್ತಿದ್ಯಾ? ಎಕ್ಸೈಟ್ ಆಗದೆ ಮತ್ತಿನ್ನೇನ್ ಮಾಡ್ಲಿ? ಬರ್ಲಿ, ನೀವ್ ಏನ್ ಹೇಳಿದ್ರು ನಿಮ್ ಮಾತನ್ನ ನಂಬಕ್ ತಯಾರಿಲ್ಲ. ಒಂದ್ ವೇಳೆ ರಿಸಲ್ಟ್ ಬಂದು ಅದು ಪಾಸಿಟಿವ್ ಆಗಿದ್ರೆ ಏನ್ರಿ ಮಾಡ್ತೀರಾ? ನಿಮ್ಮನ್ನ ಕೇಳ್ತಾ ಇರೋದು, ಏನ್ ಮಾಡ್ತೀರಾ? ಪಾಸಿಟಿವ್ ಆಗಿದ್ರೆ ಮಗುನ ತೆಗೆಸ್ಬಿಡ್ತೀರಾ? ತೆಗ್ಸ್ಬಿಡ್ತೀರಾ? ಹೇಳ್ರಿ. ಒಂದ್ ವೇಳೆ ನಿಜ ಆಗಿದ್ರೆ ನಾನ ಮಗುನ ನೋಡು, ಅದಕ್ಕೇನ ಕಾಲ್ ಮಾಡ್ತಿದ್ದಾನೆ. ಆತ್ಗೆ ಹಲೋ ಸುಶಾಂತ್, ನೆಗೆಟಿವ್ ಅಂತ ಬಂದಿದೆ. ಪಿತ್ತ ಜಾಸ್ತಿಯಾಗಿ ವಾಮಿಟ್ ಮಾಡ್ಕೊಂಡಿದ್ದಾಳೆ ಅಂತ ಡಾಕ್ಟ್ರೇ ಹೇಳಿದ್ರು. ಗಿಂಜೀವ್ ಏನೂ ಇಲ್ಲ. ಶಾಂತಿ ಒಳಗಡೆ ಕೂತಿದ್ದಾಳೆ. ಪಾಪ, ಶಾಂತಿ ಎಷ್ಟು ಆಸೆ ಇಟ್ಕೊಂಡಿದ್ಲೋ ಏನೋ. ಸರಿ, ಅದಕ್ಕೆ ನಾನೊಂದು ಮೀಟಿಂಗಲ್ಲಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ. ನಾನು ಹೇಳ್ದೆ ತಾನೇ ಮಂತ್ರ, ನನ್ನ ಮೇಲೆ ನಿನ್ ನಂಬಿಕೆ ಬರ್ಲಿಲ್ಲ ಅಲ್ವಾ? ಹಾಗಿದ್ರೆ
ಆ ಶಾಂತಿ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಹೇಳಿದ್ ನಿಜ ಆಯ್ತು. ಯಾಕಾಗಿ ಹೇಳ್ತೀಯ ಮಂತ್ರ? ದಟ್ ಈಸ್ ಅ ಟ್ರೂತ್. ಮತ್ತೆ ಶಾಂತಿ ಕನ್ಸೀವ್ ಆಗಿದ್ದಾಳೆ ಅಂದಿದ ತಕ್ಷಣ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ? ನೋಡಿ, ಇವತ್ತಿನವರೆಗೂ ಏನಾಯ್ತೋ ನನಗ್ ಬೇಕಾಗಿಲ್ಲ. ಒಂದು ನನಗ್ ನ್ಯಾಯವಾಗಿರಿ, ಇಲ್ವಾ ಶಾಂತಿಗ್ ನ್ಯಾಯವಾಗಿರಿ. ಈ ಕ್ಷಣದಿಂದ ಏನ್ ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ. ನಾನು ಸಾಯೋವರೆಗೂ ನಿನಗೆ ನ್ಯಾಯವಾಗಿರ್ತೀನಿ. ಶಾಂತಿಮಾ, ಶಾಂತಿಮಾ, ಹೇಳಿ ಅಕ್ಕ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಕ್ಕ. ಓ, ಕನ್ಸೀವ್ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಬೇಜಾರಾಯ್ತಾ? ಬೇಜಾರಂತ ಅಲ್ಲಕ್ಕ, ಆದ್ರೆ ಮನೆಯಿಂದ ಆಸ್ಪತ್ರೆಗೆ ಹೋಗುವಾಗ ಇತ್ತಲ್ಲ ಒಂದು ಹಿತವಾದ ಅನುಭವ, ಮನಸ್ಸಿಗೇನೋ ಒಂಥರ ಸಂತೋಷ. ಅದನ್ನೇ ನೆನ್ಸ್ಕೊತಾ ಇದ್ದೆ. ತಾಯ್ತನ ಅನ್ನೋದು ಹೆಣ್ಣಿಗೆ ಆ ದೇವ್ರು ಕೊಟ್ಟಿರೋ ಅದ್ಭುತವಾದ ವರ ಅಲ್ವಕ್ಕ? ಹೌದು ಶಾಂತಿ, ನಾವು ಮಗುಗ್ ಜನ್ಮ ಕೊಡ್ತೀವಿ ಅನ್ನೋದೇ ಒಂದು ಸ್ಪೆಷಲ್ ಫೀಲಿಂಗ್ ಅಲ್ವಾ? ಹೌದಕ್ಕ. ನಮ್ ಜೀವದೊಳಗೆ ಇನ್ನೊಂದು ಜೀವ ಇಟ್ಕೊಂಡು, ನಮ್ ಕಣ್ರೆಪ್ಪೆಗಿಂತ ಜೋಪಾನ ಮಾಡ್ಕೊಂಡು, ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ದಿರೋ ಭಾಷೆಯಲ್ಲಿ ಆ ಮಗು ಜೊತೆ ಮಾತಾಡ್ತಾ ಬೆಳೆಸ್ತೀವಲ್ಲ, ಅದನ್ನ ಯಾರ ಹತ್ರನೂ ಹೇಳಕ್ಕಾಗಲ್ಲಕ್ಕ. ಹೇಳಿದ್ರೆ ಅದು ಯಾರಿಗೂ